ನೋಡಿ ಇವತ್ತು ಆ್ಯಕ್ಚುಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ನಮ್ಮ ದನಿನ ಶೆಡ್ಗೆ ಪೇಂಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ದನಿನ ಶೆಡ್ಗೆ ಯಾಕಪ್ಪ ಪೇಂಟ್ ಮಾಡ್ಕೋಬೇಕು ಅಂದರೆ ನೋಡಿ, ನಾವು ಆ್ಯಕ್ಚುಲಿ ಶೆಡ್ಡಲ್ಲಿ ದನ ಕಟ್ಟಿದಾಗ ಅವು ಗಂಜಲ ಆಗ್ತವೆ ಮತ್ತು ತಿರ್ಗಾ ಸಗಣಿ ಇಡ್ತಾವಲ್ಲ, ಅದ್ರದ್ದು ಕಾರಕ್ಕೆ ಕಬ್ಬಣಗಳೆಲ್ಲ ತುಕ್ಕಿಡ್ದು ಹೋಗ್ಬಿಡ್ತವೆ. ಸೊ ತುಕ್ಕಿಡಿತು ಅಂದರೆ ನಮಗೆ 2 ರಿಂದ 3 ವರ್ಷವೂ ಕಬ್ಬಣ ಬರೋಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಸೊ ಅದರಿಂದ ನಾವೇನು ಫ್ರೇಮರ್ ಹೊಡೆದಿರ್ತೀವಲ್ಲ ನೋಡಿ, ಅಲ್ಲಿ ಆ ಫ್ರೇಮರ್ ಹೊಡೆದಿರ್ತೀವಲ್ಲ, ಆ ಫ್ರೇಮರ್ ಮೇಲೆ 1 ಕೋಟು ನಾವು ಆಯಿಲ್ ಪೇಂಟ್ ಮಾಡಿದ್ರೆ ಸೊ 100% ಲೈಫ್ ಬರುತ್ತೆ ಮತ್ತು ಕಬ್ಬಣ 100% ಬೇಗ ಹಾಳಾಗೋದಿಲ್ಲ. ನೋಡೋಕೆ ಲುಕ್ ವೈಸು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾವು ಆ್ಯಕ್ಚುಲಿ ಸ್ಮೋಕ್ ಗ್ರೇ ಮಾಡ್ತಾಯಿದ್ದೀವಿ, ನನ್ನ ತಮ್ಮ ಮಾಡ್ತಾಯಿದ್ದಾರೆ ಪೇಂಟ್ನಲ್ಲಿ. ನೋಡಿ ಈ ಥರ ಕಾಣಿಸ್ತೈತೆ. ಪಿಲ್ಲರ್ಗಳಿಗೆಲ್ಲ ಮಾಡ್ಕೊತಾ ಇದ್ದೀವಿ ಮತ್ತು ಪರ್ಲೈನ್ಗೆಲ್ಲ ಮಾಡ್ಕೊಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಇದನ್ನು ಮಾಡೋಕ್ಕಿಂತ ಮುಂಚೆ, ಏನೋ ಪೇಂಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ಕೆಳಗಡೆ ಇರುತ್ತಲ್ವ, ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಧೂಳಾರಿ ನೋಡಿ, ಈ ಥರ ಹಿಂಗೆ ನೋಡಿ, ಹಿಂಗೆ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ಆ್ಯಕ್ಚುಲಿ ನೀವು ಒಂದು ಬಟ್ಟೆ ತಗೊಂಡು ಫಸ್ಟು ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡಿಲ್ಲ ಅಂದರೆ 100% ನಿಮಗೆ ನೀವು ಪೇಂಟ್ ಮಾಡ್ತೀರಲ್ವ, ಸೊ ಆ ಪೇಂಟು ವರ್ಕ್ ಆಗೋಲ್ಲ. ಸೊ ಅದರಿಂದ ನೀಟಾಗಿ ಇದನ್ನು ನೋಡಿ, ನಾನು ತೋರಿಸ್ತೀನಿ ಒರೆಸ್ಬಿಟ್ಟು, ನಿಮ್ಗೆ ಅವಾಗಲೇ ತೋರಿಸಿದ್ರೆ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತೈತೆ. ಈ ಥರ ನೀಟಾಗಿ ಒರೆಸ್ಕೊಂಡ್ರೆ ನಿಮಗೆ ತುಕ್ಕುಡಿಯೋದಿಲ್ಲ ಮತ್ತು ತಿರ್ಗಾ ಕಬ್ಬಣ ತಿನ್ನೋದಿಲ್ಲ. ನಮಗೆ ಶೆಡ್ಡು ಕೂಡ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಸೊ ಅದರಿಂದ ಪೇಂಟ್ ಮಾಡ್ಕೋಬೇಕು. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಪೇಂಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ. ನೋಡಿ, ಇದು ನಮ್ದು ಇವಾಗ ಮಾಡ್ತಿರೋ ಶೆಡ್ಡು. ನಮ್ದು ಇನ್ನೊಂದು ಹಳೆ ಶೆಡ್ ಐತೆ, ಬನ್ನಿ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಬರೀ ಫ್ರೇಮರ್ ಹೊಡೆದಿದ್ದೀವಿ, ಅದಕ್ಕೆ ಅರ್ಧಂಬರ್ಧ ಫ್ರೇಮರ್ ಹೊಡೆದ್ಬಿಟ್ಟಿದೆ ನನ್ನ ತಮ್ಮ. ಸೊ ಅದು ಯಾವ ಥರ ತುಕ್ಕಿಡ್ದಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ. ಇದು ನೋಡಿ, ಇದು ನಮ್ಮದು ಹಳೆ ಶೆಡ್ಡು. ಇದು ನೋಡಿ, ಇದು ಫ್ರೇಮರ್ ಹೊಡೆದಿರೋದು. ಇದು ಇದಕ್ಕೆ ಫ್ರೇಮರ್ ಹೊಡೆದಿಲ್ಲ ನೋಡಿ. ಇದು ಅಮ್ಮಮ್ಮ ಅಂದರೆ ಇನ್ನು 1.5 ರಿಂದ 2 ವರ್ಷ ಅಷ್ಟೇ. ಸುಮ್ಮನೆ ಹಿಂಗೆ ಹೊಡೆದ್ರೆ ಸಾಕು, ಇಲ್ಲ ಗುದ್ದರೆ ಸಾಕು, 100% ಇದು ಮುರಿದೋಗ್ಬಿಡುತ್ತೆ ಈ ಕಂಬಿ. ಸೊ ಕ್ವಾಲಿಟಿ ಎಲ್ಲ ಕಳ್ಕೊಂಬಿಡುತ್ತೆ. ಸೊ ಅದರಿಂದ ಹೇಳ್ತಾ ಇರೋದು ನಿಮಗೆ, ನೀವು ಯಾವುದೇ ಕಂಬಿ ವರ್ಕ್ ಮಾಡಿದಾಗ, ಇವನ್ ಕುರಿ ಮತ್ತು ತಿರ್ಗಾ ಕೋಳಿ ಶೆಡ್ ಮಾಡ್ತೀರಂದರೆ ಮಾತ್ರ ನೀವು 100% ಅದನ್ನು ಇದು ಆಯಿಲ್ ಪೇಂಟ್ನ ಹೊಡ್ಕೊಳ್ಳೇಬೇಕು. ಆಯಿಲ್ ಪೇಂಟ್ ಹೊಡೆದಿಲ್ಲ ಅಂದರೆ ನೋಡಿ ಈ ಥರ ಆಗ್ಬಿಡುತ್ತೆ, ಕಂಬಿ ತುಂಬ ಬೇಗ ಹೋಗ್ಬಿಡುತ್ತೆ. ಸೊ ಅದರಿಂದ ನೀವು ಅದಕ್ಕೆ ಪೇಂಟ್ ಮಾಡಿಕೊಂಡ್ರೇ ಬೆಸ್ಟು. ಮತ್ತು ನೋಡಿ, ಅದು ದನಿನ ಶೆಡ್ದು ನೀಟಾಗೆಲ್ಲ ಪೇಂಟ್ ಮಾಡಿ ಹಾಕ್ತಿದ್ದಂಗೆ ನೋಡಿ, ಇದು ಕುರಿ ಶೆಡ್ ಅಲ್ವಾ. ಸೊ ಕುರಿ ಶೆಡ್ ಕೆಳಗಡೆನೂ ಕೂಡ ಫುಲ್ಲು ಎಲ್ಲ ನೀಟಾಗಿ ಪೇಂಟ್ ಮಾಡ್ಕೊಂಬಿಡ್ತೀವಿ. ಪೇಂಟ್ ಮಾಡಿಲ್ಲ ಅಂದರೆ ಕುರಿ ಗಂಜಲೂ ಅಷ್ಟೇ ಹೆವಿ ಖಾರ, ಮತ್ತು ಕುರಿಕಿನೂ ಅಷ್ಟೇ. ಇಲ್ಲೆಲ್ಲ ನೋಡಿ ಸಣ್ಣ ಹಿಂಗೆ ಮಣ್ಣೆಲ್ಲ ಬೀಳೋದ್ರಿಂದ ಕೆಳಗಡೆ ಕೋಳಿ ಸಾಕ್ತೀವಿ ಅಂತ ಹೇಳಿದ್ವಲ್ಲ. ಸೊ ಅದರಿಂದ ಪೇಂಟ್ ಮಾಡ್ಕೊಳ್ಳೇಬೇಕು. ಪೇಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಕಬ್ಬಣ ನೋಡಿ ಆಲ್ರೆಡಿ ಇಲ್ಲಿ ನೋಡಿ, ಸುಮ್ಮನೆ ಮೇ ಬಿ ಹಾಕಿ ಒಂದು ಎಷ್ಟು ದಿನ ಆಗಿರ್ಬೋದು ಅಂದರೆ ಒಂದು ತಿಂಗಳ ಮೇಲೆ ಆಗಿರ್ಬೋದು ಅಷ್ಟೇ. 1 ತಿಂಗಳಲ್ಲಿ 15 ರಿಂದ 25 ದಿವಸ ಆಗಿರಬೇಕು. ಸೊ ನೋಡಿ ಆಲ್ರೆಡಿ ಹೆಂಗೆ ಅದು ತುಕ್ಕಿಡಿಯೋದಕ್ಕೆ ಯಾವ ಥರ ರೆಡಿ ಆಗ್ತಾಯಿದೆ. ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಪೇಂಟ್ ಮಾಡಿದ್ರೆ 100% ಲೈಫ್ ಬರುತ್ತೆ. ಸೊ ಯಾರಾದರೂ ಕುರಿ ಮತ್ತು ತಿರ್ಗಾ ಹಸಿನ ಶೆಡ್ಡು, ಕೋಳಿಗೆ ಏನಾದರೂ ಶೆಡ್ ಮಾಡ್ತಾಯಿದ್ದೀರಿ ಅಂದರೆ ದಯವಿಟ್ಟು ಒಂದು ಒಳ್ಳೆ ಆಯಿಲ್ ಪೇಂಟ್ನ ತಂದು ಪೇಂಟ್ ಮಾಡಿಕೊಂಡ್ರೆ 100% ತುಕ್ಕಿಡಿಯಲ್ಲ, ಲೈಫ್ ಬರುತ್ತೆ. ಸೊ ಜಾಸ್ತಿ ದಿನ ನಾನು ಫ್ರೇಮರ್ ಹೊಡೆದಿದ್ದೀನಿ ಸಾಕು, ಅದರಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆ್ಯಕ್ಚುಲಿ ಫ್ರೇಮರ್ ಹೊಡೆದ್ಮೇಲೆ 1 ಕೋಟು ಪೇಂಟಿಂಗ್ ಮಾಡಿದ್ರೆ ಕಬ್ಬಣನೂ ಕೂಡ ಬಿಗಿ ಇರ್ತೈತೆ ಮತ್ತು ತಿರ್ಗಿ 100% ಬೇಗ ಅದು ಹಾಳಾಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಅದರಿಂದ ನೀವು ದಯವಿಟ್ಟು ಪೇಂಟ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂತ, ದಯವಿಟ್ಟು ಫಾಲೋ ಮಾಡಿ. ನಮ್ಮದು ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.